ನಾನು ಕವನ ಪಾಪು ಈಗ ಬಾಬುನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮಂಡ್ಯ ಹತ್ರ ಇರೋದು ನೋಡಿ. ಈಗ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಇಲ್ಲಿ ದೀಪ ತಗೋಬೇಕು. ಇಲ್ಲಿಗೆ ದೀಪ ತೊಗೊಂಡ್ವಲ್ಲ, ಆ ದೀಪನೇ ಈಗ ಇಲ್ಲಿ ಕವನ ಹಚ್ಚಿ ಬೆಳಗಬೇಕು. ನಾನು ಡಿಪ್ಲೊಮಾದಲ್ಲಿದ್ದಾಗ ಡಿಪ್ಲೊಮಾ ಓದಬೇಕಾದ್ರೆ ಬಂದಿದ್ದೆ. ತುಂಬ ವರ್ಷ ಆಗಿತ್ತು ಇಲ್ಲಿಗೆ ಬಂದು. ಲಿಶಾಂತ್ ಜೊತೆ ಬಂದಿದ್ದೀನಿ ಈಗ. ಅಲ್ಲ ಲಿಶಾಂತ್, ನಾನು ಲಿಶಾಂತ್ ಈಗ ಬಂದಿದ್ದೀವಿ ಬಾಬುನ ನೋಡೋಕ್ಕೆ. ಓಡಾಡ್ತಾ ಇದ್ದಾನೆ ಲಿಶಾಂತು ನೋಡಿ. ಎಲ್ಲ ಬಾಬುಂದು ವಿಗ್ರಹಗಳಿದೆ. ಈಗ ಹೋಗ್ಬೇಕು, ಆ ಕಡೆ ಹೋಗೋಣ, ಬಾಬುನ ನೋಡೋಕೆ ಬರ್ತೀವಿ. ಲಿಶಾಂತ್, ಕವನ ಇವಾಗ ದೀಪ ಹಚ್ಚಿದ್ದಾಯಿತು, ನೋಡೋಣ ಬನ್ನಿ. ಲಿಶಾಂತ್ ಕಮ್. ಅವ್ನು ಓಡೋಯ್ತಾ ಇದ್ದಾನೆ. ಎಲ್ಲಿಗೆ ಹೋಯ್ತು, ವಾಪಸ್ ಹೋಗ್ಬಿಡೋಣ ಅಂತ. ಬಾ, ಇನ್ನೂ ದರ್ಶನ ಮಾಡಿಲ್ಲ. ಲಿಶಾಂತ್ ಬೈಲಿ. ವಾಪಸ್ ಲಿಶಾಂತ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲ ಲಿಶಾಂತ್, ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಇಷ್ಟು ದೊಡ್ಡದಾಗಿರಲಿಲ್ಲ ನಾ ಬಂದಾಗ. ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಈಗ ಇವತ್ತು ಜನ ಇಲ್ಲ, ಮಧ್ಯಾಹ್ನನೇ ಬಂದು ಹೋಗ್ಬಿಟ್ಟಿರ್ತಾರೆ. ನಾವೇ ಈಗ ಈವ್ನಿಂಗ್ ಬಂದಿರೋದು, ಅದಕ್ಕೋಸ್ಕರ ಈಗ ಜನ ಕಮ್ಮಿ ನೋಡಿ. ತುಂಬ ನವಿಲಿದೆ ನೋಡಿ. ಇಲ್ಲಿ ನವಿಲು ಕಾಣ್ತಿದೆಯಾ, ನಿಮಗೆ ತೋರಿಸ್ತೀನಿ. ಅಲ್ಲಿ ನೋಡಿ ನವಿಲು ಕಾಣ್ತಿದೆ ನೋಡಿ. ಇಲ್ಲಿ ಕಾವಲಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರೇ ಮಂಡ್ಯ ಸೈಡ್ ಬಂದರು ಇಲ್ಲಿಗೆ ಬಂದೋಗಿ ನೋಡಿ. ಪ್ರತಿ ಗುರುವಾರ ಇಲ್ಲಿ ಅನ್ನದಾಸೋಹ ನಡೆಯುತ್ತೆ. ನೀವು ಕೈಲಾದಷ್ಟು ನೀವು ಹೆಲ್ಪ್ ಮಾಡ್ಬೋದು. ಒಂದೊಂದಕ್ಕೊಂದೊಂದು ಪ್ರೈಸ್ ಇದೆ. ಇದನ್ನು ತಗೊಂಡು ನೀವು ಇಲ್ಲಿ ಅಕ್ಷಯ ಪಾತ್ರೆ ಇರುತ್ತೆ, ಅಕ್ಷಯ ಪಾತ್ರೆ ಒಳಗಡೆ ನೀವು ಅದನ್ನು ಹಾಕಬೇಕು. ಅವರು ಅದನ್ನು ಗುರುವಾರದತ್ತು ಪ್ರಸಾದ ಮಾಡಿ ಎಲ್ಲರಿಗೂ ಹಂಚ್ತಾರೆ. ಇಲ್ಲಿ ನೋಡಿ ಅಕ್ಷಯ ಪಾತ್ರೆ ಇದೆ. ಬನ್ನಿ ಬಾಬುನ ತೋರ್ಸಕ್ಕೆ ಕರ್ಕೊಂಡು ಹೋಗ್ತೀನಿ. ತಾತನ ಮನೆ ಹೋಗಿ ಒಳಗಡೆ ಹೋಗ್ತಾ ಇದ್ದೀವಿ. ದರ್ಶನ ಮಾಡ್ಕೊಂಡು ಬರೋಣ. ಕವನ ಮತ್ತು ಲಿಶಾಂತ್ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ದರ್ಶನ ಮಾಡ್ತಾ ಇದ್ದೇನೆ. ಯಾರೂ ಇಲ್ಲ, ನಾನು ಕವನ ಪಾಪು ಮಾತ್ರ. ನಾಳೆ ತುಂಬ ಕ್ರೌಡ್ ಆಗ್ತಾರೆ, ಸಂಡೇ ಇರೋದ್ರಿಂದ ನೋಡಿ. ಅವ್ರ ಪರ್ಮಿಷನ್ ತೊಗೊಂಡು ವೀಡಿಯೋ ಮಾಡ್ತಾಯಿದ್ದೀವಿ. ಪ್ರಸಾದ ಇಸ್ಕೊಂಡು ಕೈ ಮುಗಿದು ತಾತನಿಗೆ ಕವನ ಇದೆ. ಇಲ್ಲಿ ಸನ್ಸೆಟ್ ಆಗ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಕವನೂ ವೀಡಿಯೋ ಮಾಡ್ಕೊತಾ ಇದ್ದಾಳೆ. ಫಸ್ಟ್ ನಾನು ಬಂದಾಗಿಲ್ಲೇ ನೋಡಿ. ಸುತ್ತಮುತ್ತ ಎಷ್ಟು ಪ್ರಶಾಂತವಾಗಿದೆ. ಯಾರೇ ಬಂದರೂ ಇಲ್ಲಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಈ ಥರ ಎಲ್ಲ ಇರಲಿಲ್ಲ ನೋಡಿ. ಕವನ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ನೋಡಿ. ಕವನ ಈಗ ಒಂದೆರಡು ಮಾತು ಹೇಳ್ತಾಳೆ ದೇವಸ್ಥಾನದ ಬಗ್ಗೆ.
ತುಂಬ ಚೆನ್ನಾಗಿದೆ. ನಾವು ಕಾಲೇಜಲ್ಲಿ ಇರುವಾಗ ಬರ್ತಾ ಇದ್ವಿ ಇಲ್ಲಿಗೆ. ಇವಾಗ ನನ್ನ ಮಗ ಹುಟ್ಟಿದ ಮೇಲೆ ಬಂದಿರೋದು. ತುಂಬ ಚೆನ್ನಾಗಿದೆ, ನೀವು ಬಂದು ನೋಡಿ. ಇಲ್ಲಿ ನೋಡಿ ಲಿಶಾಂತ್ ಓಡಾಡ್ತಾ ಇದ್ದಾನೆ. ಲಿಶಾಂತ್ ಬಾ ಮನೆ ಹೋಗೋಣ. ಅವ್ನಿಗೆ ಬರೋಕ್ಕಂತೂ ಮನಸ್ಸೇ ಇಲ್ಲ. 6 ಗಂಟೆ ಮೇಲೆ ಇದು ಅಭಿ. ಸರಿ ಓಡೋಣ ಮನೆ, ಲೆಟ್ಸ್ ಗೋ. ನನಗಂತೂ ಇವತ್ತು ಇಲ್ಲಿಗೆ ಬಂದು ತುಂಬ ಖುಷಿ ಆಯಿತು. ಸಂಜೆ ಮಂಡ್ಯದಲ್ಲಿ ಎಲ್ಲಿಗೆ ಹೋಗ್ತೀವಿ ಏನು ಅಂತ ಈ ವ್ಲಾಗ್ ಏನಾದ್ರು ತುಂಬ ದೊಡ್ಡದಾದರೆ ನಿಮಗೆ ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ, ಇಲ್ಲಾಂದರೆ ಇದಕ್ಕೆ ಅಟ್ಯಾಚ್ ಮಾಡ್ತೀನಿ. ಎಲ್ಲರೂ ವಿಸಿಟ್ ಮಾಡಿ. ಪ್ರತಿ ಗುರುವಾರ ಅನ್ನದಾಸೋಹ ಇರುತ್ತೆ. ನಿಮ್ಮ ಕೈಲಾದಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ಮಾಡಿ. ಆವಾಗಲೇ ನಿಮಗೆ ತೋರಿಸೋದ್ನಲ್ಲ ಅಕ್ಷಯ ಪಾತ್ರೆ, ಅಲ್ಲಿಗೆ ನೀವು ಇಲ್ಲೇ ಅಕ್ಕಿ ಎಲ್ಲ ಕೊಡ್ತಾರೆ, ಅದನ್ನು ತೊಗೊಂಡು ಅದ್ರೊಳಗೆ ಹಾಕಿದ್ರೆ ಪ್ರತಿ ಗುರುವಾರ ಪ್ರಸಾದ ಮಾಡಿ ಎಲ್ಲರೂ ಕೊಡ್ತಾರೆ. ತುಂಬ ಚೆನ್ನಾಗಿದೆ. ನನಗೂ ಕವನಂಗೂ ಪಾಪಗೂ ತುಂಬ ಇಷ್ಟ ಆಯಿತು ದೇವಸ್ಥಾನ. ಇದನ್ನು ತುಂಬ ವರ್ಷ ಆಗಿತ್ತು ಬಂದು. ಇಲ್ಲಿ ಧೂಪ ಹಾಕಬೇಕು. ಧೂಪ ತೊಗೊಂಡಿದ್ದೀವಿ ನಾನು ಲಿಶಾಂತ್ ಎಲ್ಲ. ಈಗ ಧೂಪ ಹಾಕಿ ಇಲ್ಲಿ ಮನೆಗೆ ಹೊರಡೋಣ. ಕೆಳಗೆ ಬಾಗಿ ಅಲ್ಲಿ ಬಾಬನ್ ತೋರಿಸು ನೋಡಿ. ಆ್ಯಕ್ಚುಲಿ ಹಳೆ ಸಾಯಿಬಾಬಾ ಇಲ್ಲೇ ಇದ್ದಿದ್ದು. ನೋಡಿ ಬಾಬನ್ ಸೇಮ್ ಕುತ್ಕೊಂಡಿರೋ ಥರನೇ. ಸ್ವಲ್ಪ ಕೂತಿದ್ದು ಧ್ಯಾನ ಮಾಡಿ. ಇಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ಬೋದು. ಧ್ಯಾನ ಮಾಡಿಕೊಂಡು ಈಗ ನಾವು ಹೊರಡೋಣ. ಆಲ್ರೆಡಿ ಟೈಮ್ 6 o'clock ಆಗಿದೆ. ಪಾಪ ಜೊತೆ ಬಂದಿರೋದ್ರಿಂದ ಬೇಗ ಹೊರಡೋಣ. ನೆಕ್ಸ್ಟ್ ಗುರುವಾರ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಒಂದ್ಸಲಿ ಗುರುವಾರ ಬಂದು ಆಗಿನ ದಿನದ ಪೂಜೆ ಆಗಿರುತ್ತೆ ಅಂತ ತೋರಿಸ್ತೀನಿ. ಈ ಕವನನ್ನು ಜಾಯ್ನ್ ಆದರೂ ಧ್ಯಾನ ಮಾಡೋಕ್ಕೆ ಸ್ವಲ್ಪ ಧ್ಯಾನ ಮಾಡಿ ಹೊರಡೋಣ. ಆಲ್ರೆಡಿ ಲಿಶಾಂತ್ ಜಾಯ್ನ್ ಆಗಿದ್ದಾನೆ. ಇಲ್ಲಿ ಸಾಯಿಬಾಬಾ ಕೂತ್ಕೊಳ್ಳೋಕೆ ಪೀಠ ಇದು ನೋಡಿ. ಈಗ ಹೊರಡ್ತಾ ಇದ್ದೀವಿ ಮನೆಗೆ. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು. ಬಾಯ್ ಬಾಯ್.